ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಯಾವುದು ಆ ವಿಶೇಷತೆಗಳು, ಏನೆಲ್ಲ ಇದೆ, ಹಬ್ಬ ಹರಿದಿನಗಳು ಬರುತ್ತವೆ, ಯಾವುದು ಅದು, ಹೇಗೆ ಆಚರಣೆ ಮಾಡಬೇಕು, ಈ ಮಾಸ ಭವಿಷ್ಯದ ಜೊತೆಗೆ ಆ ಮಾಸ ವಿಶೇಷತೆಯನ್ನು ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಫೇಸ್ಬುಕ್ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೊದಲನೇದಾಗಿ ಈ ಆಗಸ್ಟ್ ತಿಂಗಳಿನ ಮಾಸ ವಿಶೇಷತೆ ಏನು ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಶ್ರಾವಣ ಮಾಸ ಆಗಸ್ಟಿನಲ್ಲಿ ಪ್ರಾರಂಭವಾಗಿರುತ್ತೆ. ಮೊದಲನೇದಾಗಿ 2ನೇ ತಾರೀಕೆ ಶ್ರಾವಣ ಶನಿವಾರ ಬರತಕ್ಕಂಥದ್ದು. ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಸಹ ನೀವು ಮಾಡಿಕೊಳ್ತೀರಾ. ಅದಾದ ಮೇಲೆ 5ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಮಂಗಳಗೌರಿ ವ್ರತ ಬರ್ತಕ್ಕಂಥದ್ದು. ಅದನ್ನು ಸಹ ಮನಸ್ಸೋ ಇಚ್ಛೆ ದೇವರ ಮೇಲೆ ಭಾರ ಹಾಕಿ ಮಂಗಳಗೌರಿ ವ್ರತವನ್ನು ಸಹ ನೀವು ಮಾಡಿ ಬಹಳಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗ್ತದೆ. ಅದೇ ರೀತಿಯಾಗಿ 9ನೇ ತಾರೀಕು 8ನೇ ತಿಂಗಳು 2025ಕ್ಕೆ ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ. ನೋಡಿ, ರಕ್ಷಾಬಂಧನ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಅಣ್ಣ ತಂಗಿಯರ ಹಬ್ಬ. ಅದೇ ರೀತಿಯಾಗಿ ನಾವು ಸ್ವಲ್ಪ ದಿನಗಳ ಹಿಂದಷ್ಟೇ ನಾಗರ ಪಂಚಮಿಯನ್ನು ಮಾಡಿರ್ತೀವಿ. 29ನೇ ತಾರೀಕು 7ನೇ ತಿಂಗಳು ಜುಲೈನಲ್ಲಿ 29ನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಸಹ ಮಾಡಿರ್ತೀವಿ. ನಮ್ಮ ಈ ಕರ್ನಾಟಕದ ಭಾಗಗಳಲ್ಲಿ ನಾಗರ ಪಂಚಮಿ ಹಬ್ಬ ಅನ್ನುವಂಥದ್ದು ಕೇವಲ ನಾಗರಕ್ಕೆ ತನಿ ಎರೆಯೋದು ಮಾತ್ರವಲ್ಲ, ಅದು ಅಣ್ಣ ತಂಗಿ ಹಬ್ಬ. ಹೇಗೆ ಉತ್ತರ ಭಾರತದಲ್ಲಿ ರಕ್ಷಾಬಂಧನದ ಹಬ್ಬವನ್ನು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೋ, ನಮ್ಮ ಈ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಅತ್ಯುತ್ತಮ ಆಚರಣೆಗಳಲ್ಲಿ ಅದು ಸಹ ಒಂದಾಗಿರತಕ್ಕಂಥದ್ದು. ಇನ್ನು ಕಲಿಯುಗದ ವರದೈವ ಅಂತ ಕರೆಸ್ಕೊಂಡಿರ್ತಕ್ಕಂತಹ, ಕಣ್ಣಿಗೆ ಕಾಣಿಸುವಂತಹ ಕಲ್ಪವೃಕ್ಷ, ಕಾಮಧೇನು ಅಂತೆಲ್ಲ ಕರೆಸ್ಕೊಳ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೂ ಸಹ ಇದೇ ಒಂದು ಆಗಸ್ಟಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು. 11ನೇ ತಾರೀಕು, ಈ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಸೊ ಹಾಗಾಗಿ ಯಾರ್ಯಾರು ರಾಯರ ಭಕ್ತರಿದ್ದೀರಿ, ರಾಯರನ್ನು ನೆನೆಸ್ಕೊಂಡು ಇನ್ನು ಮುಂದಕ್ಕಾದರೂ ನಮ್ಮ ಜೀವನ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗೋಕೆ ಅನುಕೂಲ ಮಾಡಿಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ರಾಯರಲ್ಲಿ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ನಮಸ್ಕಾರಗಳನ್ನು ಮಾಡಿ ರಾಯರ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಇನ್ನು 12ನೇ ತಾರೀಕಿಗೆ ಮಂಗಳಗೌರಿ ವ್ರತ ಬರ್ತದೆ. ನಾವು ಈ ಶ್ರಾವಣ ಮಾಸದ ಪೂರ್ತ ಮಂಗಳವಾರಗಳಂದು ಮಂಗಳಗೌರಿ ವ್ರತವನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ 16ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಬರ್ತಕ್ಕಂಥದ್ದು. ನೋಡಿ, 18ನೇ ತಾರೀಕು ಶನಿವಾರದ ದಿವಸ ಈ ಒಂದು ಬಂದಿರತಕ್ಕಂಥದ್ದು ಅಷ್ಟಮಿ. ಇನ್ನು ಅದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣಾಷ್ಟಮಿ, ಹೀಗೆ ಹಲವಾರು ನಾಮಗಳಿಂದ ಕರೀತಕ್ಕಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ದ್ವಂದ್ವನೂ ಇದೆ, ಗೊಂದಲವೂ ಸಹ ಇದೆ. ಕೃಷ್ಣ ಶ್ರಾವಣ ಮಾಸದಲ್ಲೆಲ್ಲ ಹುಟ್ಟಿದ್ದು, ಭಾದ್ರಪದ ಮಾಸದಲ್ಲಿ ಅಂತ ಹಲವು ಪಂಡಿತರು ಪ್ರಾಜ್ಞರು ಹೇಳ್ತಾರೆ. ಇನ್ನು ಕೆಲ ಪಂಡಿತರು ಪ್ರಾಜ್ಞರು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ಭಾದ್ರಪದದಲ್ಲಿ ಹುಟ್ಟಿದ್ನೋ ಅಥವಾ ಶ್ರಾವಣದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಆದರೆ ಕೃಷ್ಣ ನಮ್ಮ ಬದುಕಿನ ಉದ್ದಕ್ಕೂ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಸಾಧನೆ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಬಹಳ ಕ್ಲಿಯರಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾನೆ. ಕೃಷ್ಣನನ್ನು ಆರಾಧಿಸಿ ಪೂಜಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಬೆನಕನ ಅಮಾವಾಸ್ಯೆ ಬರುತ್ತೆ 23ನೇ ತಾರೀಕಿನಂದು. ಆ ಒಂದು ಅಮಾವಾಸ್ಯೆಯ ನಂತರದಲ್ಲೇ ಭಾದ್ರಪದ ಮಾಸದ ಚೌತಿಯ ದಿವಸ ನಮಗೆ ಒಂದು ಗಣೇಶನ ಹಬ್ಬ ಸಹ ಬರ್ತಕ್ಕಂಥದ್ದು. ಇದೆಲ್ಲವೂ ಸಹ ನಮಗೆ ನೋಡಿ ಆಗಸ್ಟಿನ ತಿಂಗಳಲ್ಲಿ ಬರತಕ್ಕಂತಹ, ಜೊತೆಗೆ ಅವತ್ತು ಕೊನೆ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸ್ವರ್ಣಗೌರಿ ವ್ರತ ಬರುವಂಥದ್ದು. ಅಂದರೆ ಸ್ವರ್ಣಗೌರಿ ವ್ರತ ತೃತೀಯ ತಿಥಿ ದಿವಸ ಸ್ವರ್ಣಗೌರಿ ವ್ರತ. ಅದೇ ರೀತಿಯಾಗಿ ಚೌತಿ ದಿವಸ ವರಸಿದ್ಧಿ ವಿನಾಯಕ ವ್ರತ. ಇನ್ನು 28ನೇ ತಾರೀಕು ಋಷಿಪಂಚಮಿ ಬರುವಂಥದ್ದು. ಹೀಗೆ ಇಷ್ಟು ವಿಶೇಷತೆಗಳು
ಗಣೇಶನ ಹಬ್ಬ ಬರುತ್ತೆ, ಗೌರಿ ಹಬ್ಬ ಬರುವಂತಹದ್ದು, ಕೃಷ್ಣ ಜನ್ಮಾಷ್ಟಮಿ ಬರುವಂಥದ್ದು, ಶ್ರಾವಣ ಮಾಸದ ಪೂಜೆಗಳು ಬರುವಂಥದ್ದು, ಶ್ರಾವಣ ಮಾಸದ ಮಂಗಳವಾರದ ಮಂಗಳಗೌರಿ ವ್ರತಗಳಾಗಿರಬಹುದು, ಅದೇ ರೀತಿಯಾಗಿ ಶ್ರಾವಣ ಶನಿವಾರದ ಪೂಜೆಗಳಾಗಿರಬಹುದು. ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಶುಭದ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಶುಭ ದಿನಗಳು ಈ ಒಂದು ತಿಂಗಳಲ್ಲಿ ಇದೆ. ಹಾಗಾಗಿ ಈ ಒಂದು ತಿಂಗಳು ಬಹಳ 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 ಶ್ರೇಷ್ಠದಾಯಕವಾಗಿರತಕ್ಕಂತಹ ಮಾಸ. ನಿಮ್ಮೆಲ್ಲ ಬದುಕಿನ ದೌರ್ಭಾಗ್ಯಗಳನ್ನು, ನಿಮ್ಮೆಲ್ಲರ ಬದುಕಿನ ಜಂಜಾಟಗಳನ್ನು, ನಿಮ್ಮೆಲ್ಲರ ಬದುಕಿನಲ್ಲಿ ಇರುವಂತಹ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ತೊಲಗಿಸಿಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳಿದ್ರೆ ಇದೇ ಒಂದು ಆಗಸ್ಟಿನ ತಿಂಗಳು. ಆದರೆ ನೆಕ್ಸ್ಟ್ ನೋಡಿ, ನಿಮಗೆ ಬಹಳ ಅತ್ಯುತ್ತಮವಾಗಿ ಬರ್ತಾ ಇರುವಂತಹದ್ದು ಇದೇ ಆಗಸ್ಟ್ ತಿಂಗಳಿನ 23ನೇ ತಾರೀಕಿನ ಅತ್ಯಂತ ಶಕ್ತಿಶಾಲಿ ಪ್ರಬಲವಾಗಿರತಕ್ಕಂತಹ ಅಮಾವಾಸ್ಯೆ ಅಂತ ಹೇಳಿದ್ರೆ ಅದು ಬೆನಕನ ಅಮಾವಾಸ್ಯೆ 23ನೇ ತಾರೀಕು ಶನಿವಾರದ ದಿವಸ ಬರ್ತಾ ಇದೆ. ಆ ಶನಿವಾರದ ದಿವಸ ಬರುವಂತಹ ಈ ಒಂದು ಅಮಾವಾಸ್ಯೆ ಶನಿ ಅಮಾವಾಸ್ಯೆ ಅಂತಲೂ ಸಹ ಬಹಳ ಪ್ರಸಿದ್ಧವಾಗುತ್ತೆ. ಶನಿವಾರದ ದಿವಸ ಅಮಾವಾಸ್ಯೆಗಳು ಬಂತು ಅಂತ ಹೇಳಿದ್ರೆ ಬಹಳ ಅವಘಡಗಳು ಒಂದರ ಹಿಂದೆ ಒಂದು ನಡೆಯುತ್ತೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ರೋಡನ ಮೇಲೆ ಆಕ್ಸಿಡೆಂಟ್ಗಳು ನಡೆಯುತ್ತೆ. ಬಟ್ ಆದರೆ ಬಹಳ ಭೀಕರವಾಗಿ ಬಹಳ ದುರ್ಘಟನೆಗಳು ಒಂದು 3ರಿಂದ 4 ದಿನ ಹಿಂದೆ ಮತ್ತು ಮುಂದೆ ಬಹಳ ಹುಷಾರಾಗಿರಬೇಕು. ಒಂದು 20ನೇ ತಾರೀಕಿನಿಂದ ಹಿಡಿದು 26-27ನೇ ತಾರೀಕಿನವರೆಗೂ ಸಹ ವಾಹನ ಚಾಲನೆಯಲ್ಲಿ ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುತ್ತವೆ. ವಾತಾವರಣ ಇನ್ನೇನು ಭಾದ್ರಪದ ಮಾಸಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಒಂದಷ್ಟು ಈ ದಕ್ಷಿಣಾಯನದ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಅಂತ ಅರ್ಥ ಅಲ್ಲ, ಆದರೆ ದಕ್ಷಿಣಾಯನದಲ್ಲಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಭೀಕರತೆ ಜಾಸ್ತಿ ಆಗುತ್ತೆ. ಪ್ರಕೃತಿನಲ್ಲಿ ಹಲವು ರೀತಿಯ ಬದಲಾವಣೆಗಳೆಲ್ಲ ನಡೆಯೋದ್ರಿಂದ ಬಹಳ ಜಾಗ್ರತೆಯಾಗಿ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗೇ ಇರ್ತೀರಿ, ನಿಮ್ಮ ಸುತ್ತ ಇರತಕ್ಕಂಥವ್ರು ಸರಿ ಇರೋದಿಲ್ಲ. ನಿಮ್ಮ ಮಕ್ಕಳುಗಳನ್ನು ಸರಿಯಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರಗಳನ್ನು ಕೊಟ್ಟರೆ ಹೊರಗಡೆ ಅವಾಂತರಗಳು ಕಮ್ಮಿ ಆಗುತ್ತವೆ. ಮನೆಯಲ್ಲೇ ಸಂಸ್ಕಾರ ಕೊಡದೆ ಹೋದರೆ ಕೆಲವೊಬ್ಬರು ನೋಡ್ತಾ ಇರ್ತೀವಿ, ಹೇಗಂದ್ರೆ ಹಾಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಡು ರಸ್ತೆಯಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೂ ತೊಂದರೆ, ಹಿಂದೆ ಮುಂದೆ ಬರ್ತಿರೋರ್ಗೂ ತೊಂದರೆ. ನಿಮಗೇನೋ ಗಾಂಚಲಿಗಳು ಜಾಸ್ತಿ ಆಗಿರುತ್ತೆ, ಹೋಗಿ ಅದನ್ನೇನೋ ಮಾಡ್ಕೊಳ್ತೀರಿ. ಪಾಪ ಅದರಿಂದ ಇನ್ನೊಬ್ಬರ ಸಂಸಾರಕ್ಕೆ ಪೆಟ್ಟು ಬಿದ್ದರೆ ಆ ಮನೇಲಿ ತಂದೆ ತಾಯಿಗಳು ಕಣ್ಣೀರು ನೋಡೋರು ಯಾರು? ಆ ಮನೆಯಲ್ಲಿ ಮಕ್ಕಳುಗಳ ಅನಾಥವಾದರೆ ನೋಡೋರು ಯಾರು? ನಿಮ್ಮ ಶೋಕಿ, ನಿಮ್ಮದು ಸರಿ, ಎಲ್ಲ ನಿಮ್ಮ ವೈಯಕ್ತಿಕವೇ. ಆದರೆ ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ವೀಲಿಂಗ್ ಮಾಡ್ತೀರಾ, ಎಲ್ಲೋ ಹೋಗ್ಬಿಡಿ, ಯಾರ ಕೈಗೂ ಸಿಗದೇ ಇರೋ ಹಾಗೆ. ನಡು ರಸ್ತೆಯಲ್ಲಿ ಎಷ್ಟೋ ಬಾರಿ ಪಾಪ ಪೊಲೀಸ್ನವರು ಅವ್ರಿಗೆ ಹಿಂಸೆ ಆಗೋಗ್ಬಿಡತ್ತೆ. ಹೆಂಗೋ ಹೋಗ್ತಿರ್ತಾರೆ, ಆ ತಡೆ ಹಿಡಿಯೋಕ್ಕೆ ಹೋದರೂ ಅಕಸ್ಮಾತ್ ತಡೆ ಹಿಡಿಬೇಕಾದ್ರೆ ಏನಾದರೂ ಅಪಾಯ ಆಯಿತು ಅಂದರೆ ಪಾಪ ಅವ್ರ ತಲೆ ಮೇಲೆ ಬರ್ತದೆ. ಪೊಲೀಸರು ಅಡ್ಡಗಟ್ಟಿದ್ರು, ಹಿಂಗೆ ದುರ್ಘಟನೆ ನಡೀತು ಅಂತ. ಇಲ್ಲಿ ಸಲ್ಲದ ಅಪವಾದ ಅವ್ರಗಳ ತಲೆ ಮೇಲೆ ಬೇರೆ ಒಂದಷ್ಟು. ಇಲ್ಲಿ ಮಾಡೋ ತಪ್ಪುಗಳು ಇವರುಗಳದ್ದು ಯಾರ್ದು ಗೊತ್ತಾಗೋದಿಲ್ಲ. ಇನ್ನೊಬ್ಬರ ಮೇಲೆ ಅಪವಾದಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ಸೊ ಅದೆಲ್ಲ ಎರಡನೇ ವಿಚಾರ. ಬಟ್ ಆದರೆ ಜಾಗೃತೆಯಾಗಿರಿ. ಈ ಒಂದು ಅಮಾವಾಸ್ಯೆಯ ಪರ್ವಕಾಲ ನಿಮ್ಮ ಬದುಕಿನಲ್ಲಿ ಹಲವಾರು ರೀತಿಯ ಕತ್ತಲೆಗಳು ತೊಲಗಿ ಶುಭ ರೀತಿಯಾದಂತಹ ಒಂದು ಸ್ಥಿತಿಗತಿಗಳು ಉಂಟಾಗಲಿ ಅಂತ ಹೇಳಿ ನಾವು ಸಹ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅದೇ ರೀತಿಯಾಗಿ ಆಗಸ್ಟಿನಲ್ಲಿ ಬದಲಾವಣೆ ಆಗತಕ್ಕಂತಹ ವಿಶೇಷವಾದ ಗ್ರಹಗಳು ಯಾವ್ಯಾವ ತಾರೀಕಿನಂದು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ 17ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸರಿಯಾಗಿ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರವಿ ಬರ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಕಟಕರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 30ನೇ ತಾರೀಕು 8ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಮುಖವಾಗಿ ಈ 3 ಗ್ರಹಗಳು, ಬುಧನಾಗಿರಬಹುದು, ಶುಕ್ರನಾಗಿರಬಹುದು, ರವಿಯಾಗಿರಬಹುದು, ಈ 3 ಗ್ರಹಗಳು ಈ ಒಂದು ಆಗಸ್ಟಿನ ತಿಂಗಳಲ್ಲಿ ತಮ್ಮ ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಥಾನದ ಸಂಚಾರದ ಫಲಗಳು ನಿಮಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮಾಸ ಭವಿಷ್ಯದಲ್ಲಿ ಈಗ ನೋಡೋಣ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಾಹಿತಿಗಳು, ಗಣಪತಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಒಂದು ವಿಶೇಷವಾದ ವಿಡಿಯೋನಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಸಾರವನ್ನು ಮಾಡ್ತೇವೆ, ಅಪ್ಲೋಡ್ ಮಾಡ್ತೇವೆ. ಅದನ್ನು ಸಹ ನೋಡಿ. ಅದೇ ರೀತಿಯಾಗಿ ನೀವು ಗಣಪತಿ ಮತ್ತು ಗೌರಿ ಹಬ್ಬ
ವರಮಹಾಲಕ್ಷ್ಮಿ ಹಬ್ಬ, ಈ ಎಲ್ಲ ಒಂದು ವಿಶೇಷವಾದಂಥ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ಇರಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಕೊಡೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಶುಭ ಅಶುಭದ ಫಲಗಳಿದ್ದಾವಪ್ಪ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಏನು ಜಂಜಾಟಗಳು, ಸಮಸ್ಯೆಗಳು, ಒಂದರ ಹಿಂದೆ ಬಾಧೆ ಒಂದು ಕೊಡ್ತಾನೇ ಹೋಗ್ತಾ ಇತ್ತು, ಸಾಲುಗಟ್ಟು ನಿಂತ್ಕೊಂಡಿತ್ತು ಸಮಸ್ಯೆಗಳು. ಕೆಲವೊಂದು ವಿಚಾರಗಳಲ್ಲಿ ಅದೆಲ್ಲ ನಿವಾರಣೆ ಆಗ್ತದೆ. ಆದರೆ ನಿಮ್ಮ ಕರ್ಮದ ಫಲಗಳನ್ನು ನೀವು ಅನುಭವಿಸಲೇಬೇಕಾಗಿದೆ. ಶುಭ ಯಾರ್ಯಾರು ಮಾಡಿದ್ದೀರಿ ಅವರಿಗೆಲ್ಲರಿಗೂ ಖಂಡಿತವಾಗಿಯೂ ಪರಮಾತ್ಮನ ಅನುಗ್ರಹದಿಂದ, ದೇವರ ಕೃಪಾಶೀರ್ವಾದದಿಂದ ಶುಭವೇ ಆಗತ್ತೆ. ನಿಮ್ಮ ಅಶುಭದ ಕರ್ಮಗಳಿಗೆ ಅಶುಭದ ಫಲಗಳನ್ನೇ ನೀವು ಅನುಭವಿಸಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿದ ಲಾಭಗಳು ಉಂಟಾಗ್ತದೆ. ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಮಟ್ಟಕ್ಕೆ ಮನೆಯಲ್ಲಿ ಅಂತರ್ಕಲಹಗಳು ಕಡಿಮೆಯಾಗಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ. ವಿರೋಧಿಗಳಿಂದ ಅಥವಾ ವಿರೋಧಿಗಳ ಹೆಡಮುರಿಯನ್ನು ಕಟ್ಟತಕ್ಕಂಥದ್ದು. ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಾಗತ್ತೆ. ಚಿಂತೆಯು ಕಡಿಮೆಯಾಗಿ ಒಂದಷ್ಟು ಸುಖ ವೃದ್ಧಿ ಆಗ್ತಕ್ಕಂಥ ತಿಂಗಳು ಕನ್ಯಾ ರಾಶಿಯವರಿಗೆ. ಆದರೆ ಎಲ್ಲವೂ ಸಹ ಚೆನ್ನಾಗಿದೆ ಅನ್ನಬೇಕಾದಾಗಲೇ ನೇರವಾಗಿ ಶನಿ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ನಿಮ್ಮಲ್ಲಿ ಇದ್ದಕ್ಕಿದ್ದ ಹಾಗೆ ಆಲಸ್ಯ ಜಾಸ್ತಿ ಆಗುತ್ತೆ. ಒಂದಷ್ಟು ನೋಡಿ, ಒಂದು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ ಒಂದು ದಿಢೀರಂತ 100 ರೂಪಾಯಿ ಸಂಪಾದನೆ ಮಾಡ್ದ ಅಂತ ಹೇಳಿದ್ರೆ, ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ದೀನಪ್ಪ, ಆರಾಮಾಗಿ ನಾನು ದಿನಕ್ಕೆ 10 ರೂಪಾಯಿ ಅಂದರೆ 10 ದಿನಕ್ಕೆ 100 ರೂಪಾಯಿ ಆಯಿತು, ಈಗಾಗಲೇ ಒಂದು ದಿನದ್ದಾಗಿದೆ, ಇನ್ನು 9 ದಿನ ನಾನು ನೆಮ್ಮದಿಯಾಗಿರ್ಬೋದು ಅಂತ ಮಲ್ಕೊಂಬಿಡ್ತಾನೆ. ಆದರೆ ದುಡಿಮೆ ಮಾಡೋನು ಏನು ಮಾಡ್ತಾನೆ, 90 ರೂಪಾಯಿನ ಎತ್ತಿಡ್ತಾನೆ, 10 ರೂಪಾಯಿನ ಅವತ್ತಿಗೆ ಖರ್ಚು ಮಾಡ್ಕೊಳ್ತಾನೆ. ಮರುದಿನ ಮತ್ತೆ ಕೆಲಸಕ್ಕೆ ಹೋಗ್ತಾನೆ, ಅದೇ 10 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ಅದಲ್ವಾ ವ್ಯಾಪಾರ ಧರ್ಮ? ಕೂತ್ಕೊಂಡು ತಿಂದರೆ ಕುಡಿಕೆ ಹೊನ್ನು ಸಾಲಲ್ಲ ಅಂತ ದೊಡ್ಡವರು ಹೇಳ್ತಾರೆ. ತಿಳಿದವರು ಅವರ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಯಾವತ್ತೇ ಆಗಲಿ ನಾವು ಕೂತ್ಕೊಂಡು ತಿನ್ನೋ ಪ್ರಯತ್ನ ಮಾಡಬಾರ್ದು. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಹಾಗಾಗತ್ತೆ, ಹಾಗನ್ನಿಸುತ್ತೆ. ಅದು ಅವ್ರ ಭಾವವೋ ಅಥವಾ ಗ್ರಹದ ಪ್ರಭಾವವೋ ಗೊತ್ತಾಗಲ್ಲ. ಕೆಲವೊಮ್ಮೆ ಗ್ರಹಗಳು ಏನೋ ನಿರ್ದೇಶನವನ್ನು ಕೊಡ್ತವೆ, ಆದರೆ ಅದನ್ನು ನೀವು ಮನಸ್ಸಿಗೆ ಹಾಕ್ಕೊಂಡು ಹಾಗೆಯೇ ಮಾಡಿದ್ರೆ ಅದು ಅದೇ ರೀತಿಯಾಗಿ ಆಗ್ತದೆ. ಅದನ್ನು ಮೀರಿ ನಿಂತುಕೊಂಡಾಗ್ಲೇ ಬದುಕು ಅನ್ನುವಂಥದ್ದು ದುಸ್ತರ ದುರ್ಬಲಗಳಿಂದ ಆಚೆ ಬರೋದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಮದುವೆ ಮಾತುಕತೆಗಳೇನಾದರೂ ನಡೀತಾ ಇತ್ತು ಅಂತ ಹೇಳಿದ್ರೆ ಶುಭ ಫಲ ಬರುತ್ತೆ. ಅದೇ ರೀತಿಯಾಗಿ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದು. ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಅನುಕೂಲಕರವಾದ ವಾತಾವರಣವನ್ನು ನೋಡ್ತೀರಿ. ಹಣದ ವಿಚಾರ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಕುಟುಂಬದ ಹಿರಿಯರ ಆರೋಗ್ಯದ ಅಭಿವೃದ್ಧಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಎಲ್ಲ ಕೆಲಸಗಳಲ್ಲೂ ಸಹ ಬಹಳ ಧೈರ್ಯ ಮತ್ತು ಸ್ಥೈರ್ಯದಿಂದ ಮುನ್ನುಗ್ತೀರಿ. ವಾತಾವರಣ ಬಹಳ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಒಂದಷ್ಟು ಜನರಿಗೆ ಸಹಾಯ ಸಹಕಾರವನ್ನು ಸಹ ಕೊಡ್ತೀರಿ. ಬಟ್ ಆದರೆ ಯೋಚನೆ ಮಾಡಿ, ಯಾವ ಜನಕ್ಕೆ ನೀವು ಸಹಾಯ ಮಾಡ್ತಿದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ ಅಂತ. ಊರು ಉಪಕಾರ ಅರಿಯಲ್ಲ, ಹೆಣ ಸಿಂಗಾರ ಅರಿಯಲ್ಲ. ನೀವು ಮಾಡಿದ್ದೆಲ್ಲೂ ವ್ಯರ್ಥವಾಗಿ ಹೋಗಬಾರ್ದು. ವ್ಯರ್ಥ ಖರ್ಚುಗಳು ಸುಮ್ಮನೆ ನಿಮ್ಮ ತಲೆ ಮೇಲೆ ಬಂದು ಬೀಳುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗೋದು ಬೇಡ. ಸ್ವಲ್ಪ ಹುಷಾರಾಗಿದ್ದು ಧೈರ್ಯವಾಗಿರಿ. ಎಲ್ಲ ವಿಚಾರಗಳಲ್ಲೂ ಸಹ ನೀವು ಮೇಲ್ಗೈಯನ್ನು ಸಾಧಿಸ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳೊಟ್ಟಿಗೆ ಇದ್ದಂತಹ ಅನೇಕ ಕಿರಿಕಿರಿಯ ವಾತಾವರಣಗಳು ದೂರಾಗಿ ಸೌಖ್ಯ ಬೆಳೀತಕ್ಕಂಥದ್ದು ಉಂಟಾಗುತ್ತೆ. ನೀವು ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮುಗಿಸ್ತೀರಿ. ಬಹಳ ಲಾಭದಾಯಕವಾದ ವಾತಾವರಣ ಪ್ರಯಾಣಗಳಲ್ಲಿ ನೋಡ್ತೀರ. ಈ ಒಂದು ತಿಂಗಳ ಕೊನೆಯಲ್ಲಿ ಮಿತ್ರರು ನಿಮಗೆ ಬಹಳ ಸಹಾಯ ಮತ್ತು ಸಹಕಾರಿಯಾಗಿ ನಿಂತ್ಕೊಳ್ತಾರೆ. ನಿಮ್ಮೆಲ್ಲರ ಜೀವನದಲ್ಲೂ ಅದೃಷ್ಟ ಅಂತಕ್ಕಂಥದ್ದು ಈ ಒಂದು ತಿಂಗಳು ಬೆನ್ನಿಗಿರುತ್ತೆ. ಆದರೆ ಆ ಅದೃಷ್ಟವನ್ನು ನೆಚ್ಚಿಕೊಂಡು ನೀವು ಏನೇನೋ ಕೆಡಕಿನ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗ್ಬಿಡಿ. ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಭಾವ ಬೇಡ. ಈ ಕ್ಷಣಕ್ಕೆ ನಡಿಬಹುದು, ಯಾವುದು ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ. ಹೆಸರು ಶಾಶ್ವತ ಅಲ್ಲ, ಸ್ಟೇಟಸ್ ಶಾಶ್ವತ ಅಲ್ಲ, ನೀವು ಕೂತ್ಕೊಂಡಂತಹ ಕುರ್ಚಿ ಶಾಶ್ವತವಲ್ಲ. ಇವತ್ತು ಸಮಾಜ ನಿಮ್ಮನ್ನು ಗುರುತಿಸಿ ಗೌರವಿಸುವ ಸ್ಥಾನಮಾನ ಶಾಶ್ವತವಲ್ಲ.
ಯಾವುದೂ ಶಾಶ್ವತವಾಗಿ ಉಳಿಲಾರದು. ಯಾಕಂತ ಹೇಳಿದ್ರೆ ನಿಮ್ಮ ಜೀವವೇ ಶಾಶ್ವತವಲ್ಲದಾಗ ಇದಿನ್ಯಾವುದೂ ಶಾಶ್ವತ ಅಲ್ಲ ಅನ್ನೋದನ್ನು ಮರೆಯಬಾರದು. ಜಾಗ್ರತೆಯಾಗಿದ್ದು ಜೀವನ ಮಾಡಿ. ಶುಭವಾಗಲಿ. ಇನ್ನು ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕು ಅಂದರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತೆ. ನಿಮ್ಮೆಲ್ಲರ ಜೀವವನ್ನು ಉಳಿಸುವಂತಹ ಆಮ್ಲಜನಕವನ್ನು ಸಹ ಅದು ಕೊಡುತ್ತದೆ. ಆಗ ಎಲ್ಲರೂ ಸುಖಿಯಾಗಿರಬಹುದು, ನೆಮ್ಮದಿ ಶಾಂತಿಯುತವಾಗಿರಬಹುದು. ಇನ್ನು ವಿಶೇಷವಾಗಿ ದೃಷ್ಟಿದೋಷದ ನಿವಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥವರು ಇದೇ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ 23ನೇ ತಾರೀಕಿನಂದು ಏನು ಬೆನಕನ ಅಮಾವಾಸ್ಯೆ ಇದೆ, ಅವತ್ತಿನ ದಿವಸ ನೀವೇನು ಮಾಡಬಹುದು ಅಂತಂದರೆ ಸಣ್ಣ ಮಣ್ಣಿನ ತಟ್ಟೆಯಲ್ಲಿ 1 ಹಿಡಿ ಕಲ್ಲುಪ್ಪು, 1 ಹಿಡಿ ಒಣಮೆಣಸಿನಕಾಯಿ, 1 ಹಿಡಿ ಬಿಳಿ ಸಾಸಿವೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು ಅದನ್ನು ಆ ಮಣ್ಣಿನ ತಟ್ಟೆಯಲ್ಲಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಮನೆ ಹೊರಗಿಟ್ಟು ಸುಟ್ಟುಬಿಡಿ. ಬಹಳಷ್ಟು ದೃಷ್ಟಿದೋಷಗಳಿಂದ ಬಳಲ್ತಾ ಇದ್ದಂಥವರಿಗೆ ಇದು ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ದೃಷ್ಟಿಯಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಬಹುದು. ಬೆನಕನ ಅಮಾವಾಸ್ಯೆ ದಿವಸ ಈ ಸಣ್ಣ ಕೆಲಸ ಮಾಡಿ ದೃಷ್ಟಿದೋಷದಿಂದ ಪಾರಾಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಈ ಒಂದು ತಿಂಗಳು ಕಾಶಿ ವಿಶ್ವನಾಥಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ ಪ್ರತಿದಿನ ಸಂಧ್ಯಾ ಕಾಲದಲ್ಲಿ 6ರಿಂದ 6:30 ಈ ಕಾಲದಲ್ಲಿ ಕಾಶಿ ವಿಶ್ವನಾಥಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದರಿಂದ ಬಹಳ ಶುಭವಾಗುತ್ತೆ. ನಿಮ್ಮೆಲ್ಲರ ಜೀವನ ಸುಖವಾಗಲಿ, ಸೌಖ್ಯವಾಗಲಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಈ ಒಂದು ವಿಶೇಷವಾದ ಮಾಸ ಭವಿಷ್ಯವನ್ನು, ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.